ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಹಿರಿಯ ನಿರ್ದೇಶಕರಾದ ಕೂಡ್ಲು ರಾಮಕೃಷ್ಣ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಾನು ಕೂಡ್ಲು ರಾಮಕೃಷ್ಣ. ಚಲನಚಿತ್ರರಂಗದಲ್ಲಿ ಸುಮಾರು 35 ವರ್ಷಗಳಿಂದ ಇದುವರೆಗೆ ಸುಮಾರು ಒಂದು 32-33 ಚಿತ್ರಗಳನ್ನು ಮಾಡಿದ್ದೇನೆ. ಸಾಕಷ್ಟು ರಾಜ್ಯ ಪ್ರಶಸ್ತಿ ಮತ್ತು ಇತರೆ ಎಲ್ಲ ಪ್ರಶಸ್ತಿಗಳನ್ನು ಪಡೆದಿದ್ದೇನೆ. ಸಾಕಷ್ಟು ಕಲಾವಿದರನ್ನು ಸಹ ನಾನು ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಒಂದು ವಿಪರ್ಯಾಸ ಅಂದರೆ, ನಾನು ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷ ಆದ್ರೂ ಈ ಹಳೇ ಜರ್ನಲಿಸ್ಟ್ಗಳ ಬಿಟ್ಟರೆ ಇತ್ತೀಚೆಗೆ ಬರೋರು ಯಾರಿಗೂ ಕೂಡ್ಲುನ ಅನ್ನೋದು ಇನ್ನೂ ಕನ್ಫ್ಯೂಷನಲ್ಲಿ ಇದ್ದಾರೆ. ಕೂಡ್ಲು ಕಾರಣ ಇಷ್ಟೇ, ಈ ಕಾಸರಗೋಡು ಹತ್ರ ಒಂದು ಕೂಡ್ಲು ಇದೆ, ಹೊಸೂರು ರೋಡಲ್ಲಿ ಒಂದು ಕೂಡ್ಲು ಇದೆ, ಚನ್ನಪಟ್ಟಣದ ಹತ್ರ ಒಂದು ಕೂಡ್ಲು ಇದೆ. ಹಾಗಾಗಿ ಇವರಿಗೆ ಕೂಡ್ಲುನ ಇವು ಯಾವುದೂ ಅಲ್ಲ. ನಮ್ಮ ಊರಿರೋದು ತೀರ್ಥಹಳ್ಳಿ ತಾಲೂಕಿನಲ್ಲಿ ಕೋಡ್ಲು ಅಂದ್ರೆ ಗುರುಳೆ ನಿಮ್ದು ಕೂಡ್ಲು ರಾಮಕೃಷ್ಣ. ಕೂಡ್ಲು ಅಂದ್ಬಿಟ್ಟು ನನಗೆ ಇನ್ನೂ ಅವ್ರಿಗೆ ಪ್ರತಿ ಪ್ರೆಸ್ ಮೀಟ್ ಅಲ್ಲೂ ಹೇಳ್ತೀನಿ, ಅಲ್ಲಪ್ಪ ನಾನು ಕೂಡ್ಲು ಅಲ್ಲ ರೀ, ಕೋಡ್ಲು ಅಂತೀನಿ. ಒಂದ್ಸರಿ ಕರೆಕ್ಟಾಗಿ ಬರೀತಾರೆ, ಮತ್ತೆ ಅದನ್ನೇ ತಪ್ಪು ಮಾಡ್ತಾರೆ. ಇದು ಎಲ್ಲಿದೆ ಈ ಕೂಡ್ಲು? ತೀರ್ಥಹಳ್ಳಿಯಿಂದ 10 ಕಿಲೋಮೀಟರ್ ಶೃಂಗೇರಿಗೆ ಹೋಗೋ ರೋಡಲ್ಲಿ ಇಲ್ಲಿದೆ. ಏನು ಈ ಕೂಡ್ಲಿನ ವಿಶೇಷ ಏನಂದ್ರೆ, ಎಲ್ಲ ಹೇಳ್ತಾರೆ ಕೊಡಗು ಇದೆಯಲ್ಲ, ಕೊಡಗನ್ನ ಕಾಶ್ಮೀರ, ದಕ್ಷಿಣದ ಕಾಶ್ಮೀರ ಅಂತಾರೆ. ಅದು ಸುಳ್ಳು. ಅದು ನಿಜವಾದ ಕಾಶ್ಮೀರ ಅಂದ್ರೆ ನಮ್ಮ ಕೋಡ್ಲು. ಅದು ಗ್ರಾಮ ಒಂದು ಸುಮಾರು 100-150 ಮನೆ ಇರುವಂತ. ಅಲ್ಲಿ ಹೋಗಿ ಅಲ್ಲಿ ಬೆಟ್ಟದ ಮೇಲೆ ನಿಂತು ಬಿಟ್ರೆ ನಿಮಗೆ ಏನ್ ಕಾಣಲ್ಲ ಹೇಳಿ. ಕಾಶ್ಮೀರಕ್ಕೆ ಹೋಗೋದೇ ಬೇಡ, ನದಿ ತೀರ ಬೇಕು, ಏನ್ ಬೇಕು, ಗುಡ್ಡ ಬೇಕು, ಅಬ್ಬಾ ರೋಡ್ಗಳು. ಇದು ನಿಜ ಹೇಳ್ಬೇಕಾದ್ರೆ ನಾನು ಆ ಊರಲ್ಲಿ ಎಷ್ಟೋ ಸರಿ ಅಂದ್ಕೊಂಡಿದ್ರು, ಕಾಶ್ಮೀರನೂ ಇಲ್ಲ, ಅಷ್ಟು ಚಂದ ಇದೆ. ನೀವೇನಾದ್ರೂ ಅಲ್ಲಿ ಶೂಟ್ ಮಾಡಿದ್ವಿ. ಮಿಸ್ ಕ್ಯಾಲಿಫೋರ್ನಿಯಾ, ಮತ್ತೊಂದೆರಡು ಮಕ್ಕಳು ಪಿಕ್ಚರ್ ಮಾಡಿದೆ. ನಾನು ಒಟ್ಟು ನನ್ನ 32 ಪಿಕ್ಚರ್ನಲ್ಲಿ ಸುಮಾರು 15 ಪಿಕ್ಚರ್ ನಾನು ತೀರ್ಥಹಳ್ಳಿ ಸುತ್ತಮುತ್ತನೇ ಮಾಡಿದೆ. ನನಗೆ ಊರ ಅಭಿಮಾನ ಜಾಸ್ತಿ, ಹಾಗಾಗಿ ಇದು ಮಾಡಿದೆ. ನಾನು ಸಿನಿಮಾ ರಂಗಕ್ಕೆ ಬಂದಿದ್ದೆ ಒಂದು ಆಕಸ್ಮಿಕ. ಯಾಕೆ ಅಂತೀರ, ನಮ್ಮ ಅಪ್ಪನಿಗೆ ಭಾರಿ ಆಸೆ ಇತ್ತು ನಾನು ಲಾಯರ್ ಆಗಬೇಕು ಅಂತ. ನಂದು ಮೈಸೂರು ಮಹಾರಾಜಾಸ್ ಕಾಲೇಜಲ್ಲಿ ನಾನು ಡಿಗ್ರಿ ಮಾಡಿದೆ. ಅದನ್ನು ಯಾಕೆ ಒತ್ತಿ ಹೇಳ್ತೀನಿ ಅಂದರೆ, ಮಹಾರಾಜಾಸ್ ಕಾಲೇಜ್ ಅಂತ ಯಾಕೆ ಒತ್ತಿ ಹೇಳ್ತೀನಿ ಅಂದರೆ, ಆಗಿನ ಕಾಲದಲ್ಲಿ ಮೈಸೂರು ಮಹಾರಾಜಾಸ್ ಕಾಲೇಜಲ್ಲಿ ಓದೋದು ಅಂದರೆ ಅದೊಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಓದಿತ್ತರ. ಹೇಳ್ಕೊಳ್ಳೋದೇ ಹೆಮ್ಮೆ, ನಾನು ಮೈಸೂರು ಮಹಾರಾಜಾಸ್ ಕಾಲೇಜಲ್ಲಿ ಇದೆ. ನಮ್ಮ ತಂದೆನೂ ಹಾಗೆ, ನನ್ನ ಮಗ ಮೈಸೂರು ಮಹಾರಾಜ ಕಾಲೇಜಲ್ಲಿ ಓದ್ತಿದ್ದಾನೆ ಅಂತ. ಈ ಥರದಲ್ಲಿ ನಂಗೊಂದು ಆಸೆ ಇತ್ತು, ಅದು ಈಡೇರಿಸ್ತು. ಅದು ಆದ್ಕೊಳ್ಳೆ, ಡಿಗ್ರಿ ಆದ್ಕೊಳ್ಳೆ ನಮ್ಮಪ್ಪ ಕೇಳಿದ್ರು, ಮುಂದೆ ಏನು ಮಾಡ್ತೀಯ? ನಾವೇನಂತ ಶ್ರೀಮಂತರು ಅಲ್ಲ, ಅಂತ ಬಡವರು ಅಲ್ಲ, ಮಿಡ್ಲ್ ಕ್ಲಾಸ್. ಏನು ಮಾಡ್ತೀಯ? ಏನು ಮಾಡ್ಬೋದು? ಅವರೇ ಕೇಳಿದ್ರು, ನಿನಗೆ ಲಾಯರ್ ಆಗೋಕ್ಕಾಗಲ್ವಾ? ಯಾಕಾಗಲ್ಲ? ತಿಂಗಳ ಕೊಡ್ತೀಯ 200 ರೂಪಾಯಿ, ಲಾಯರ್ ಆಗ್ತೀನಿ. ಇಷ್ಟಂದೆ 200, ವರ್ಷಕ್ಕೆ 2,500 ನೀವು ಹೇಳೋದು ಸಾಕಾಗುತ್ತಾ? ನೀ ಕೊಡು, ಉಳ್ಕೆ ನಾನು ಹೆಂಗೋ ಪಾರ್ಟ್ ಟೈಮ್ ಏನೋ ಮಾಡ್ಕೊಂಡು ಇದು ಮಾಡ್ತೀನಿ. ಆಯಿತು ಮರ, ನನಗೊಂದು ಆಸೆ. ನಮ್ಮ ಊರಲ್ಲಿ ಯಾರೋ ಒಬ್ಬರು ಲಾಯರ್ ಇದ್ದಾರೆ, ಅಪ್ಪಣ್ಣ ಹೆಗಡೆ ಅಂತ. ಅವ್ರು ಬಿಟ್ಟರೆ ಈ ಸುತ್ತಮುತ್ತ ಯಾರೂ ಇಲ್ಲ. ಮಾಡು, ಅದೇನೋ ನಾನು ವ್ಯವಸ್ಥೆ ಮಾಡ್ತೀನಿ. ಹಾಗಾಗಿ ಅಪ್ಪನ ಆಸೆ ಈಡೇರ್ಸೋಕ್ಕೆ ಅಂತ ನಾನು ಇಲ್ಲಿ ಬಂದೆ, ಬೆಂಗಳೂರಿಗೆ ಬಂದೆ. ಎಲ್ಲೆಲ್ಲೋ ಇರೋಕ್ಕೆಲ್ಲ ರೂಮ್ ಗೀಮ್ ಎಲ್ಲ ಕಷ್ಟ ಅಲ್ಲ. ಯಾವಾಗ ನಮ್ಮ ರಿಲೇಟಿವ್ ಮನೆಯಲ್ಲಿ, ನಾನು ಜಯನಗರದಲ್ಲಿ ನಮ್ಮ ರಿಲೇಟಿವ್ ಒಬ್ರು ಚಂದ್ರಾವತಿ ಅಂತ, ಪಾಪ ನಮ್ಗೆ ಹತ್ರ, ನಮ್ಮ ಅಕ್ಕ ಇದ್ದಂಗೆ ಅಲ್ಲ, ನಿಜವಾದ ಅಕ್ಕ ಅನ್ಬೇಕು ಅವರಿಗೆ. ನಾನು ಅಲ್ಲಿ ಇಲ್ಲಿ ನಮ್ಮ ಫ್ರೆಂಡ್ಸ್ ರೂಮಲ್ಲೆಲ್ಲ ಮಲಗ್ತಾ ಇದ್ದೆ. ಒಂದ್ಸರಿ ಅವ್ರ ಮನೆಗೆ ಹೋದೆ. ಅದು ಎಲ್ಲರೂ ರೂಮ್ ಮಾಡಿದ್ಯಾ? ಎಲ್ಲ ಬರೀ ಫ್ರೆಂಡ್ಸ್ ರೂಮಲ್ಲೇ ಮಲಗೋದಾಗಿದೆ. ನಿನ್ನ ಯಾವುದು ಓದ್ತಿದೆಯಾ? ಈಗ ಸೆಕೆಂಡ್ ಇಯರ್ ಅಕ್ಕ ಅಂದೆ. ಕೆಲಸ ಮಾಡು, ಅವ್ರ ಮನೇಲಿ ಅವ್ರ ಮಗಳು ಒಬ್ಳು ಡಿಗ್ರಿ ಮಾಡ್ತಾಯಿದ್ಲು. ಮಗ ಸುಮ್ಮನೆ ಏನು ಕೆಲಸ ಇಲ್ಲದೆ ಅಳ್ದಾಡ್ತಾ ಇದ್ದೆ. ಅವ್ರ ಗಂಡ ಚಿಕ್ಕಮಗಳೂರಲ್ಲಿದ್ದರು. ಅಶೋಕ ಪಿಲ್ಲರ್ ಹತ್ರ ಮನೆ ಇತ್ತು, ಶ್ರೀನಾಥ್ ಮನೆ ಪಕ್ಕದ್ದೆ. ಅವರೇ ಹೇಳಿದ್ರು, ಬೇಡ ಏನು ಎಲ್ಲರ ಜೊತೆ ನಿನ್ಗೊಬ್ಬನಿಗೆ ಊಟ ಹಾಕೋದೇನು ದೊಡ್ಡದಲ್ಲ, ಇರು ಅಂತ ಹೇಳಿದ್ರು. ಮಕ್ಳಿಗೆ ಹೇಳಿದೆ, ನಿನ್ನ ರೂಮಲ್ಲಿ ಶೇರ್ ಮಾಡ್ಕೊಳ್ಳೋ ಅಂತ ಮಗನಿಗೆ ಹೇಳಿದ್ರು. ಅಲ್ಲಿಂದ ಓದ್ಕೊಂಡು ಮಾಡ್ಕೊಂಡಿದ್ದೆ. ಏನಾಗಿತ್ತು, ವಿವಿಪುರ ಲಾ ಕಾಲೇಜಲ್ಲಿ ನಾನು LLB ಮಾಡ್ತಾಯಿದ್ದೆ. LLB ಮಾಡ್ತಾಯಿದ್ರೆ ಅಲ್ಲಿ ಏನಾಯಿತು ಅದಕ್ಕೆಲ್ಲ ಇದನ್ನು ಹೇಳೋಕ್ಕೆ ಕಾರಣ ಇದೆ.
ಅಟೆಂಡೆನ್ಸ್ ಇರಲಿಲ್ಲ. ಬೆಳಿಗ್ಗೆ 9:15ರಿಂದ 7:15ರಿಂದ 9:15. ಅದಾದ್ಮೇಲೆ ಕ್ಲಾಸೇ ಇಲ್ಲ, ಸುಮ್ಮನೆ ಸುತ್ತಾಡ್ಕೊಂಡಿರ್ಬೇಕು. ಊಟ ತಿಂಡಿ ಏನೋ ಅವ್ರ ಮನೇಲಿ ಆಗ್ತಿತ್ತು, ಪಾಪ ಅದಕ್ಕೇನೋ ಅವರು ಕೇಳ್ತಾನೆ ಇರಲಿಲ್ಲ. ಆವಾಗ ಅವರು ಬ್ರಹ್ಮಕುಮಾರಿ ಸಮಾಜಕ್ಕೆ ಹೋಗ್ತಾಯಿದ್ರು, ಚಂದ್ರಾವತಿ ಅಂದಲ್ಲ, BR ಚಂದ್ರಾವತಿ ಅಂತ. ಅವ್ರೇನು ಮಾಡಿದ್ರು, ಅವ್ರ ಮನೆಗೆ ಸಿನಿಮಾದವರು ಕೆಲವರೆಲ್ಲ ಬರೋರು, ಪರಿಚಯದವರು. ಬಂದಲ್ಲಿ ಒಬ್ಬ ಕಾಯಿ ರಾಧಾಕೃಷ್ಣ ಅಂತ ಒಬ್ಬರು ಇದ್ರು. ಈಗಿಲ್ಲ, ಅವ್ನು ಒಂದೇ ಒಂದು ಪಿಕ್ಚರು ಅರ್ಧ ಮಾಡಿ ಡೈರೆಕ್ಟ್ರಾ. ಇವರು ಚಂದ್ರಕ್ಕ ಅವರು ಕೇಳೋರು, ಅವನಿಗೆ ಯಾವ್ದಾದ್ರು ಒಂದು ಪಾರ್ಟ್ ಟೈಮ್ ಕೆಲಸ ಕೊಡಿಸ್ರಿ, ಮನೇಲೇ ಕೂತು ಅವ್ನಿಗೆ ಬೇಜಾರಾಗುತ್ತೆ. ಏನಕ್ಕ ನೀವು ಹೇಳೋದು, ಏನು ಸಿನಿಮಾದಲ್ಲಿ ಕೆಲಸ ಮಾಡೋದು ಅಂದ್ರೆ ಅಷ್ಟು ಸುಲಭ ಅಂತ ಮಾಡಿದ್ರ? ಒಂದು ಪ್ರೊಡಕ್ಷನ್ ಬಾಯ್ ಕೆಲಸ ಮಾಡೋಕ್ಕೂ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ನಾನು ಕೇಳ್ಕೊಳ್ಳೋದು, ಸುಮ್ಮನಿರೋದು. ಮತ್ತೆ ಬಂದಾಗ ಚಂದ್ರಕ್ಕ ಅವ್ರು ಹೇಳೋದು, ಏನಾರು ಏನ್ರಿ ರೀಲ್ ಬಿಡ್ತೀರಪ್ಪ, ಒಂದು ಸಣ್ಣ ಕೆಲಸ ಕೊಡ್ಸೋಕ್ಕಾಗಲ್ಲ, ಯಾವುದೂ ಇಲ್ಲವೇನ್ರಿ ನಿಮ್ಮ ಸಿನಿಮಾದಲ್ಲಿ ಅನ್ನೋದು. ಅಕ್ಕ ಒಂದಲ್ಲ ಡಿಗ್ರಿ 4 ಮಾಡ್ಬೋದು, ಇದರಲ್ಲಿ ಕಷ್ಟ ಅಕ್ಕ ಅನ್ನೋ. ಅವತ್ತು ನಂಗೆ ರೇಗ್ಬಿಟ್ಟೆ ನಾನು, ಯಾಕೋ ಇದ್ದಕ್ಕಿದ್ದಂಗೆ ಕೇಳಿದೆ, ರಾಧಾಕೃಷ್ಣ ಅವರೇ, ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ, ಅವ್ರು ಕೇಳಿದಾಗೆಲ್ಲ ನೀವು ಏನೋ ಸಿನಿಮಾ ಫೀಲ್ಡ್ ಅಂದರೆ ಏನೋ ದೊಡ್ಡ ಇದು ಅಂತ ತಿಳ್ಕೊಂಡಿದ್ದೀರಾ. ಒಂದು ಕೆಲಸ ಮಾಡೋಣ, ನಾನು ಈಗ ಸೆಕೆಂಡ್ ಇಯರ್ LLB, ಅದು ಬೇಕಾದ್ರೆ ಎಜುಕೇಷನ್ ಇಲ್ಲೇ ನಿಂತೋಗಿ, ನಾನು ಇನ್ನು 5 ವರ್ಷದಲ್ಲಿ ಡೈರೆಕ್ಟ್ರಾಗಿ ನಿಮ್ಮ ಮುಂದೆ ನಿಲ್ತೀನಿ. ಇಮ್ಮಿಡಿಯೇಟ್ ಏನಂದೆ ನಾನು 5 ವರ್ಷದಲ್ಲಿ ಡೈರೆಕ್ಟ್ರಾಗಿ ನಿಮ್ಮ ಮುಂದೆ ನಿಲ್ತೀನಿ. ಒಂದು ಕೆಲಸ ಮಾಡೋಣ ಚಂದ್ರಕ್ಕ, ಕೇಳಿಸ್ಕೊಳ್ಳಿ, ಇವ್ರು ಏನಾದ್ರು 5 ವರ್ಷದಲ್ಲಿ ಡೈರೆಕ್ಟ್ರ್ ಆದರೆ ನಾನು ಚೌಡಿಯ ಮೆಮೊರಿಯಲ್ ಅಲ್ಲಿ ಗೊತ್ತೇನೋ ನಿನಗೆ ಅಂದರು. ಕೇಳಿದ್ದೀನಿ, ಅಲ್ಲಿ ನಿನಗೆ ಸನ್ಮಾನ ಇಟ್ಕೊಳ್ತೀನಿ, ಬರೀ ಗ್ರ್ಯಾಂಡಾಗಿ ಮಾಡ್ತೀನಿ ಅಂದ್ಬಿಟ್ಟ. ಅದನ್ನು ಎಲ್ಲ ಮಕ್ಕಳೆಲ್ಲ, ಅವ್ರ ಮಗಳು ಉದ್ಭವಿ ಅಂತ ಅವಳ ಹೆಸರು, ಅವಳು NMKRV ಕಾಲೇಜಲ್ಲಿ ಓದ್ತಾ ಇದ್ಲು, ಅವರಿಬ್ಬರು ಮಕ್ಕಳು ಎಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ. ಆಯಿತು, ಚಾಲೆಂಜ್ ಮಾಡಿ ಹೊರಟೋದು. ನೆಕ್ಸ್ಟ್ ಡೇ ಬೆಳಗ್ಗೆನೇ ಅವ್ರ ಮಗಳು, ಹಲೋ ಮಿಸ್ಟರ್, ಚಾಲೆಂಜ್ ಮಾಡಿರ್ಬೇಕಲ್ಲ ನೀವು, ಸಾಧ್ಯ ಆಗುತ್ತಾ? ಅದಕ್ಕೆ ಶುರು ಮಾಡೋ. ಎಲ್ಲ ಯಾರ್ಯಾರು ಸಿನಿಮಾದವ್ರು ಪರಿಚಯ ಇದ್ದಾರೆ ಎಲ್ಲ ಹುಡ್ಕೊಂಡು ಹೋಗೋದು. ಡಿ ರಮೇಶ್ ಅಂತ ಒಬ್ಬರು ಸೆನ್ಸರ್ ಇದನ್ನ ಎಲ್ಲ ಮಾಡ್ತಿದ್ರು. ಅದೇ ಕುಳ್ಳಿದಾರಲ್ಲ, ಮೆಸೇಜ್ ಹಾಕಿದ್ದಾರೆ ಪಾಪ, ಏನೋ ಹೆಲ್ತ್ ಇದಿದೆ. ಅವರು ಆಕಸ್ಮಿಕ ಯಾರ್ದೋ ಮೂಲಕ ಪರಿಚಯ ಆಯಿತು. ಅವಾಗ ಅವರು ಬಂಗಾರದ ಜಿಂಕೆ ಅಂತ ಒಂದು ಪಿಕ್ಚರ್, ನಾಗಾಭರಣ ಅವ್ರ ಪಿಕ್ಚರ್ನಲ್ಲಿ, ಆರತಿ, ವಿಷ್ಣುವರ್ಧನ್, ಭಾರತಿ ಇರುವಂಥ ಪಿಕ್ಚರ್ನಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಅವ್ರು ವರ್ಕ್ ಮಾಡ್ತಾಯಿದ್ರು. ಯಾರ್ದೋ ಮೂಲಕ ಪರಿಚಯ ಆಯಿತು. ನನ್ನ ಫ್ರೆಂಡ್ ಹೇಳಿದ್ರು, ಇವರಿಗೊಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಎಲ್ಲರೂ ಸೇರಿಸ್ರಿ, ವರ್ಕ್ ಮಾಡ್ತೀರೇನ್ರಿ? ನಾಗಾಭರಣ ಗೊತ್ತೇನ್ರಿ? ನಾಗಾಭರಣದ 2 ಪಿಕ್ಚರ್ ಆಗಿತ್ತು ಅವಾಗ, ಗ್ರಹಣ, ಅನ್ವೇಷಣೆ. ಕೇಳಿದ್ದೀನಿ. ಅವ್ರ ಪಿಕ್ಚರಿಗೆ ನಾನು ಪ್ರೊಡಕ್ಷನ್ ಮ್ಯಾನೇಜರು. ಇದ್ರ ಹತ್ರ ಕೊಟ್ಟಿಕೆರೆ ಹತ್ರ ಚನ್ನರಾಯದುರ್ಗ ಅಂತ ಇದೆ, ಅಲ್ಲಿ ಸೆಟ್ ಆಗ್ತಾಯಿದ್ದೀವಿ. BKS ವರ್ಮಾ ಅಂತ ಅವ್ರು ಸೆಟ್ ಹಾಕಿದ್ದಾರೆ. ಇನ್ನೊಂದು 15 ದಿವಸದಲ್ಲಿ ಶೂಟಿಂಗ್. ನಾನೇನೋ ಮೆಟೀರಿಯಲ್ ಪರ್ಚೇಸಿಂಗ್ ಬಂದಿದ್ದೆ, ಹೋಗ್ತಾ ಇದ್ದೀನಿ. ನಿಮ್ಮ ಅದೃಷ್ಟ ಆಗಿದೆ ಗೊತ್ತಿಲ್ಲ, ನನ್ನ ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ, ಬನ್ನಿ ಬೇಕಾರೆ. ಪುಣ್ಯಾತ್ಮ ಅವ್ರು ಅದೇ ಥರ ಕರ್ಕೊಂಡು ಹೋದ. ಡೈರೆಕ್ಟ್ರು ಯಾರು, ಕ್ಯಾಮ್ರಾಮೆನ್ನು S ರಾಮಚಂದ್ರ, BKS ವರ್ಮಾ ಆರ್ಟ್ ಡೈರೆಕ್ಟ್ರು ಕರ್ಕೊಂಡು ಹೋದ್ರು. ಬ್ರೇಕ್ ಟೈಮಲ್ಲಿ ನಾಗಾಭರಣ ಪರಿಚಯ ಮಾಡಿಸ್ತಾರೆ. ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ಬೇಕಂತೆ, ನಮ್ಮ ಹತ್ರ ಒಬ್ಬ ಅಸಿಸ್ಟೆಂಟ್ ಕಡಿಮೆ ಇರ್ಬೇಕಲ್ಲ, ಕಡೂರು ರಂಗನಾಥ ಅಂತ ಇದ್ದಲ್ಲ, ಅವ್ನು ಇಲ್ಲ ಅನಿಸುತ್ತೆ ಅಲ್ವಾ ಅಂತ ರಮೇಶ್ ಕೇಳ. ಹಂಗಂತ ಯಾರ್ಯಾರನ್ನ ತೊಗೊಳಕ್ಕಾಗತ್ತನ್ರಿ? ಏನು ಮಾಡ್ತಾಯಿದ್ದೀಯಪ್ಪ? LLB ಮಾಡ್ತಿದ್ದೆ ಸರ್. LLB ಮಾಡೋನಿಗೆ ಇಲ್ಲೇನೇ ಮಾಡ್ತೀಯಾ ಸರ್? ನಮ್ಗೆ ಅಟೆಂಡೆನ್ಸ್ ಇಲ್ಲ, ಎಲ್ಲ ಬರೋವಾಗ ಹಾಗೆ ಹೇಳ್ತಾರಪ್ಪ. ಆಮೇಲೆ ಅದು ಮಾಡು, ಹ್ಯಾಂಡ್ ರೈಟಿಂಗ್ ಹೇಗಿದೆ? ಬರದೆ. ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಹೇಮರಾಜ್ ಅಂತ ಒಬ್ಬರು ಅಸೋಸಿಯೇಟ್ ಡೈರೆಕ್ಟ್ರ್ ಇದ್ರು, ನಾಗಾಭರಣ ಅವರು ಕರೆದ್ರು. ರಂಗನಾಥಂದು ಡೌಟು ಇದ್ದಿದ್ರೆ ಇಷ್ಟೊತ್ತೊಳಗೆ ಬರ್ತಿದ್ದ, ಇವರು ಅಸಿಸ್ಟೆಂಟಾಗಿ ಇಟ್ಕೊಳ್ಳಿ, ಅದೇನೋ LLB ಬೇರೆ ಮಾಡಿದಂತೆ, ಎಡಿಟಿಂಗ್ ರಿಪೋರ್ಟ್ಸ್ ಬರ್ಕೊಳ್ಳೋಕೆ ಇಟ್ಕೊಳ್ಳಿ ಹಾಂ ಕಂಡೀಷನ್ ಹಾಕಿದೆ. 15ನೇ ದಿನ ಇಲ್ಲಿ ಬರಬೇಕು, 15ನೇ ದಿನ ಶೂಟಿಂಗು. ಈಗಲೇ ಹೇಳಿ, ಮತ್ತು ಆಮೇಲೆ ತೊಂದರೆ ಆಗಬಾರ್ದು. ಇಲ್ಲ ಸರ್, ನಾನು ಖಂಡಿತ ಬರ್ತೀನಿ. ಸೀದಾ ರಮೇಶನ ಕೆಲಸ ಎಲ್ಲ ಮುಗೀತು. ಸೀದಾ ಅಲ್ಲಿಂದ ಹೊರಟು ರಮೇಶ್ನಿಗೆ ಹೊಗಳಿದ್ದೆ ನಾನು. ದಾರಿ ಉದ್ದಕ್ಕೂ ನಾನು ಕನಸು, ಏನು ಕನಸು, ಅವನ ಹತ್ರ 5 ವರ್ಷ ಚಾಲೆಂಜ್ ಮಾಡಿದ್ದೀನಿ. ಸುಮ್ಮನೆ ರಮೇಶ್ ನಾವು ಏನಾದರೂ
ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ಎಷ್ಟು ಪಿಕ್ಚರ್ನಲ್ಲಿ ಅಸ್ಟೆಂಟ್ ಆದರೆ ಡೈರೆಕ್ಟರ್ ಆಗ್ಬೋದ್ರಿ ಅಂದೆ. ಒಂದು 3-4 ಪಿಕ್ಚರ್ ಕಾನ್ಸಂಟ್ರೇಟ್ ಮಾಡಿದ್ರೆ ಆಗ್ಬಿಡ್ಬೋದು. ಹೌದಾ ಅಂತ ಹೇಳಿದೆ. ಸೀದಾ ಮನೆಗೆ ಬಂದರೆ ಆ ಮನೆ ಓನರು ಮನೆಗೆ ಬಂದೆ. ರಾತ್ರಿ ಏನು ಮಾಡಿದೆ, ನನ್ನ ಹತ್ರ ಇಂಗ್ಲೆಂಡ್ ಲೆಟ್ರ್, ಅವಾಗೆಲ್ಲ ಯಾರಿಗಾರು ಕಾಗದ ಬರೆಯೋದ್ರೆ ಇಂಗ್ಲೆಂಡ್ ಲೆಟ್ರ್, ಒಂದು 5-6 ಜನ ಫ್ರೆಂಡ್ಸ್ಗಳಿಗೆ ಕಾಗದ ಬರೆದ್ಬಿಟ್ಟೆ. ನಾನೀಗ LLB ಜೊತೆಗೆ ಖ್ಯಾತ ನಿರ್ದೇಶಕ ನಾಗಾಭರಣ ಅವರ ಜೊತೆಗೆ ಸಹ ನಿರ್ದೇಶಕನಾಗಿ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡುತ್ತಿದ್ದೇನೆ. ಚಿತ್ರದ ಹೆಸರು ಬಂಗಾರದ ಜಿಂಕೆ. ಮುಂದಿನ ದಿನಗಳಲ್ಲಿ ನನ್ನ ಅದೃಷ್ಟ ಏನಾದರೂ ಇದ್ದಲ್ಲಿ ನಾನು ನಿರ್ದೇಶಕನಾಗುತ್ತೇನೆ ಅಂತ 5 ಇಂಗ್ಲೆಂಡ್ ಲೆಟ್ರನ್ನ ರಾತ್ರಿ ಬರೆದು ರಾತ್ರಿನೇ ಅಲ್ಲಿ ಪೋಸ್ಟ್ ಬಾಕ್ಸ್ ಇತ್ತು, ಅಲ್ಲಿ ಹಾಕಿ ಮಲ್ಕೊಂಡೆ, ಕನಸ್ಕೊಂಡೆ. ಏನೇನೋ ಕನಸು. ಬೆಳಗ್ಗೆ ಎದ್ದು ಕೆಳಗಡೆ ಇಳಿದು ಹೋಗ್ತೀನಿ ಇದರಿಂದ. ಆ ಓನರ್ ಸೊಸೆ, ರಾಮಕೃಷ್ಣ ನಿಮಗೆ ಒಂದು ಇದು ಬಂದಿದ್ದು, ರಿಜಿಸ್ಟರ್ ಪೋಸ್ಟ್ ಬಂದಿದ್ರಿ, ಪೋಸ್ಟ್ ಮ್ಯಾನು ನಾಳೆ ಬರ್ತೀನಿ ಅಂತ ಹೇಳೋಗಿದ್ದಾನೆ. ತಲೆ ಕೆಡಿಸ್ಕೊಂಡೆ, ಯಾವ್ದು ರಿಜಿಸ್ಟರ್ ಪೋಸ್ಟ್ ಯಾವ್ದು ಬರುತ್ತೆ, ದಿನ ಎಲ್ಲ ಯೋಚನೆ ಮಾಡಿದೆ, ಯಾವುದು ನೆನಪಾಗಲಿಲ್ಲ. 11 ಗಂಟೆಗೆ ಪೋಸ್ಟ್ ಮ್ಯಾನ್ ಬಂದ. ರಾಮಕೃಷ್ಣ ಇದ್ದೀರೇನ್ರಿ? ನಾನೇ. ಸರಿ, ಒಂದು ರಿಜಿಸ್ಟರ್ ಪೋಸ್ಟ್ ಇದೆ, ಸೈನ್ ಮಾಡಿ. ಅಲ್ಲಿವರೆಗೂ ನನಗೆ ಏನಿರ್ಬೋದು ಅಂತ ಸೈನ್ ಮಾಡಿದೆ, ತಗೊಂಡೆ. ಸೀದಾ ರೂಮಿಗೆ ಹೋದೆ. ಬಿಚ್ಚಿ ನೋಡಿದ್ರೆ ಸಿಂಡಿಕೇಟ್ ಬ್ಯಾಂಕ್, NR ಕಾಲೋನಿ ಅಲ್ಲ, NR ಪುರ ಚಿಕ್ಕಮಗಳೂರು ಹತ್ರ, NR ಪುರದಲ್ಲಿ ನನಗೆ ಕ್ಯಾಶಿಯರ್ ಆಗಿ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂದಿತ್ತು. ನಾನು ರಿಟರ್ನ್ ಟೆಸ್ಟು ಓರಲ್ಲಿ ಎಲ್ಲ ಮುಗಿಸಿದ್ದೀನಿ. ಬಟ್ 2 ವರ್ಷ ಆದರೂ 2-3 ವರ್ಷ ಆದ್ರೂ ಅದ್ರದ್ದು ಏನೂ ಇಲ್ಲ. ನಮ್ಮ ಅಣ್ಣ ಒಂದ್ಸರಿ ಕೇಳಿದ್ರು, ಏನಾಯ್ತು ನಿಂದು ಆ ಬ್ಯಾಂಕ್ದು ಎಕ್ಸಾಮು? ಅಯ್ಯೋ ಅದೆಲ್ಲ ಅಣ್ಣ ಆಗಲ್ಲ, ಅದು ಸುಮ್ಮನೆ ಅಂತ ಹೇಳಿದ್ದೆ. ನೋಡಿದ್ರೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂದಿತ್ತು. ಏನು ಮಾಡ್ಬೇಕ್ರಿ? ಶಾಕು. ನೋಡ್ತೀನಿ, ಹೌದಾ ಇದು KH ರಾಮಕೃಷ್ಣ. ಅವಾಗಿನ್ನೂ ಕೊಡಲಿಲ್ಲ ನಾನು, ಕೋಡ್ಲು ಇಲ್ಲ. ಸರಿ, ಯೋಚನೆ ಮಾಡ್ತಾ ದೇವ್ರೆ, ನಿನ್ನೆ ತಾನೇ 5 ಜನಕ್ಕೆ ಪೋಸ್ಟ್ ಮಾಡಿದ್ದೇನೆ, ಅದು ಬೇರೆ ಮಾಡಿದ್ದೇನೆ, ದೊಡ್ಡ ಇಸ್ತಿಗೆ ಸುಮ್ಮನೆ ನಾನು ಇದ್ದೆ. ಇಲ್ಲಿ ನೋಡಿದ್ರೆ ಈ ಥರ ಕೇಳ್ತಾ ಇದಲ್ಲ, ಏನು ಮಾಡಲಿ ಅಂತ ಒಂದು ತೀರ್ಮಾನಕ್ಕೆ ಬಂದೆ. ಏನು ಮಾಡಿದ್ರು ನನಗೆ ಅದೇ ಇದು ಮಾಡೋದು. ಒಂದು ಕಡೆ ಅವನ ಹತ್ರ ಕಟ್ಟಿರೋ ಚಾಲೆಂಜ್, ಒಂದು ಕಡೆ 5 ಜನಕ್ಕೆ ಪೋಸ್ಟ್ ಮಾಡಿರೋದು, ಒಂದು ಕಡೆ ಅಪಾಯಿಂಟ್ಮೆಂಟ್ ಆರ್ಡರ್. ಏನು ಮಾಡಿರ್ಬೋದು? ದಿನ ಎಲ್ಲ ಯೋಚನೆ ಮಾಡಿದೆ. ಒಂದು ನಿರ್ಣಯಕ್ಕೆ ಬಂದೆ, ನಾನೇನಾದರೂ ಅಪ್ಪಿ-ತಪ್ಪಿ ಬ್ಯಾಂಕ್ ಎಂಪ್ಲಾಯಿ ಆದರೆ 1,00,000 ಜನರಲ್ಲಿ ನಾನೊಬ್ಬ ಆಗ್ತೀನಿ. ಅದೇ ನಾನೇನಾದರೂ ಡೈರೆಕ್ಟರ್ ಆದರೆ 100ರಲ್ಲಿ ಒಬ್ಬ ಆಗ್ತೀನಿ. ಕರೆಕ್ಟ್ ತಾನೆ? ಡೈರೆಕ್ಟರ್ ಸಂಖ್ಯೆ ಕಡಿಮೆ. ಅವೆರಡೂ ನನ್ನ ಹಣೆಯಲ್ಲಿ ಬರದೇ ಇಲ್ಲ ಅಂದರೆ 2 ವರ್ಷ ಮಾಡಿದ್ದು LLB ಇದೆ, ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ತಿಳ್ಕೊಂಡು ಅಪಾಯಿಂಟ್ಮೆಂಟ್ ಆರ್ಡ್ರನ್ನ ಹೊರದಾಕಿ ಕರೆಕ್ಟ್ 15ನೇ ದಿನ ಹೋಗಿ ಬಂಗಾರದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸಕ್ಕೆ ಸೇರ್ಕೊಂಡು. ಅಂದ್ರೆ ಮನೇಲಿ ಗೊತ್ತಿಲ್ಲ ಈ ವಿಚಾರ, ಯಾವ್ದು ಬ್ಯಾಂಕಿಂದ ಬಂದಿಲ್ಲ ಅಂತೆಲ್ಲ ಹೇಳ್ಬಿಟ್ಟೆ ಅಣ್ಣನಿಗೆ. ಹಿಂಗಾಯ್ತು. ಹೀಗಾಗಿ ನಂದು ಆಕಸ್ಮಿಕವಾಗಿ ಸಿನಿಮಾ ರಂಗಕ್ಕೆ ಬರಬೇಕಾಯ್ತು.